ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ತುಲಾಧಾರನಿಗೆ ಜಾಜಲಿಯು ಧರ್ಮ ರಹಸ್ಯಗಳನ್ನು ತಿಳಿಸಿದುದು ಎಂಬ 268ನೆಯ ಅಧ್ಯಾಯಕ್ಕೆ ಸ್ವಾಗತ. ತುಲಾಧಾರನ ಈ ಮಾತನ್ನು ಕೇಳಿ ಜಾಜಲಿಯು ಪರಮಾಶ್ಚರ್ಯಗೊಂಡು, ವರ್ತಕ, ನೀನಾದರೂ ರಸಗಂಧಗಳು, ಮೂಲಿಕೆಗಳು, ಎಲೆಗಳು, ಮರದ ಪಟ್ಟೆ, ಹಣ್ಣು ಮುಂತಾದವನ್ನು ವಿಕ್ರಯಿಸುವವನು. ಹೀಗೆ ಕೇವಲ ವರ್ತಕ ವೃತ್ತಿಯಲ್ಲಿರುವ ನಿನಗೆ ಇಂತಹ ಸ್ಥಿರಬುದ್ಧಿಯು ಎಲ್ಲಿಂದ ಬಂದಿತು? ನಿನಗೆ ಈ ಧರ್ಮಜ್ಞಾನವು ಯಾರಿಂದ ಬಂದಿತು? ಇದರ ನಿಜಾಂಶವನ್ನು ತಿಳಿಸು ಎಂದನು. ಆಗ ಧರ್ಮಾರ್ಥ ತತ್ವಗಳನ್ನು ತಿಳಿದ ಆ ವೈಶ್ಯನು, ಓ ಬ್ರಾಹ್ಮಣೋತ್ತಮ, ವಾಸ್ತವವೇ ನಾನು ಸನಾತನ ಧರ್ಮಗಳನ್ನು ಅದರ ರಹಸ್ಯವನ್ನು ಬಲ್ಲೆನು. ಸಮಸ್ತ ಭೂತಗಳಿಗೂ ಹಿತಕರವಾಗಿ ಎಲ್ಲರಲ್ಲಿಯೂ ಮೈತ್ರಿಯನ್ನು ತೋರಿಸುವುದೇ ಪುರಾತನ ಧರ್ಮವು. ಇತರ ಭೂತಗಳಿಗೆ ದ್ರೋಹವನ್ನೇನು ಮಾಡಬಾರದು. ವಿಧಿಯಿಲ್ಲದೆ ದ್ರೋಹವನ್ನು ನಡೆಸಬೇಕಾದರೂ ಅದರಲ್ಲಿ ಬಹಳ ಎಚ್ಚರಿಕೆಯಿಂದ ಬಹುಮಿತವಾಗಿರಬೇಕು. ಇದೊಂದು ಉತ್ತಮ ಧರ್ಮವು. ಅದರಂತೆಯೇ ನಾನು ಜೀವಿಸುತ್ತಿರುವೆನು. ಇದು ನೋಡು, ನಾನು ಸಾಧಾರಣವಾದ ಹುಲ್ಲು ಕಡ್ಡಿಗಳನ್ನು ಕೊಯ್ದು ತಂದು ಈ ನನ್ನ ಗುಡಿಸಲನ್ನು ನಿರ್ಮಿಸಿರುವೆನು. ನಾನು ಇದರಲ್ಲಿ ಇದ್ದುಕೊಂಡು ಅರಗು, ಪದ್ಮಕ, ತುಂಗ, ಉತ್ತಮ ತರದ ಮತ್ತು ಸಾಧಾರಣ ತರದ ಗಾಂಧಿಕ ದ್ರವ್ಯಗಳು, ಮದ್ಯವೊಂದನ್ನು ಬಿಟ್ಟು ಇತರ ರಸ ಪದಾರ್ಥಗಳು ಇವನ್ನೆಲ್ಲ ನಾನು ನಿಷ್ಕಪಟವಾಗಿ ವಿಕ್ರಯಿಸುತ್ತಿರುವೆನು. ನಾನು ಬೇರೆಯವರಿಂದ ಇದನ್ನು ಬೆಲೆಗೆ ಕೊಂಡುಕೊಂಡು ಬಂದು ಯಾರಿಗೂ ಮೋಸವನ್ನು ಮಾಡದೆ ಮಿತವಾದ ಲಾಭಕ್ಕೆ ಮಾರುತ್ತಿರುವೆನು. ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದ ಎಲ್ಲ ಪ್ರಾಣಿಗಳಿಗೂ ಹಿತವನ್ನು ಕೋರುತ್ತಾ ಅವುಗಳಲ್ಲಿ ಮೈತ್ರಿಯನ್ನೇ ತೋರಿಸುತ್ತಿರುವೆನು. ಧರ್ಮವನ್ನು ತಿಳಿದವನಿಗೆ ಇದೇ ಮುಖ್ಯ ಲಕ್ಷಣವು. ನಾನು ಇತರರನ್ನು ಅನುವರ್ತಿಸುವುದೂ ಇಲ್ಲ, ದ್ವೇಷಿಸುವುದೂ ಇಲ್ಲ. ಒಬ್ಬರೊಡನೆ ಜಗಳವನ್ನೂ ಆಡುವುದಿಲ್ಲ. ಇನ್ನೊಬ್ಬರ ಪದಾರ್ಥವನ್ನು ಅಪೇಕ್ಷಿಸುವುದೂ ಇಲ್ಲ. ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಬುದ್ಧಿಯಿಂದ ಇರುವೆನು. ನನ್ನ ತ್ರಾಸು ಪದಾರ್ಥಗಳನ್ನು ನಿರ್ದುಷ್ಟವಾಗಿ ತೂಗುತ್ತಿರುವುದು. ನಾನು ಮತ್ತೊಬ್ಬರ ಕಾರ್ಯವನ್ನು ಹೊಗಳುವುದೂ ಇಲ್ಲ, ನಿಂದಿಸುವುದೂ ಇಲ್ಲ. ಆಕಾಶದಲ್ಲಿ ಮೇಘಗಳಲ್ಲಿ ತೋರುವ ವೈಚಿತ್ರ್ಯಗಳಂತೆ ಲೋಕದ ವಿಚಿತ್ರಗಳನ್ನೆಲ್ಲ ನೋಡುತ್ತಿರುವೆನು. ನಾನು ಇಚ್ಛಾ ದ್ವೇಷಗಳೆರಡನ್ನು ಬಿಟ್ಟಿರುವುದರಿಂದ ನನಗೆ ಇಷ್ಟವಾದುದೂ ಇಲ್ಲ, ಅನಿಷ್ಟವೂ ಇಲ್ಲ. ಕಲ್ಲು, ಮಣ್ಣು, ಬಂಗಾರಗಳೆಲ್ಲವೂ ನನಗೆ ಸಮಾನವೇ. ಕುರುಡರು, ಕಿವುಡರು, ಹುಚ್ಚರು ಮುಂತಾದ ಅಂಗಹೀನರು ತಮಗೆ ದೈವಿಕವಾಗಿ ಪ್ರಾಪ್ತವಾದ ನ್ಯೂನತೆಯಿಂದ ಎಲ್ಲ ಭೋಗದಾಸೆಯನ್ನು ತೊರೆದು ತಮ್ಮ ಜೀವಯಾತ್ರೆಯನ್ನು ನಡೆಸುವಂತೆ ನಾನು ಭೋಗಗಳನ್ನೆಲ್ಲ ತೊರೆದು ಕೇವಲ ದೇಹಯಾತ್ರೆಯಿಂದ ತೃಪ್ತನಾಗಿರುವೆನು. ವೃದ್ಧರಿಗೂ, ರೋಗಿಗಳಿಗೂ, ದುರ್ಬಲರಿಗೂ ವಿಷಯ ಭೋಗಗಳಲ್ಲಿ ಸಂಪೂರ್ಣವಾಗಿ ಆಸಕ್ತಿಯು ಬಿಟ್ಟು ಹೋಗಿರುವಂತೆ ನನಗೂ ಅರ್ಥದಲ್ಲಿಯಾಗಲಿ, ದೇಹದಲ್ಲಿಯಾಗಲಿ, ಭೋಗದಲ್ಲಿಯೇ ಭೋಗದಲ್ಲಿಯೇ ಆಗಲಿ ಆಶೆಯಿಲ್ಲ. ಇನ್ನೊಬ್ಬರಿಗೆ ನಾನು ಭಯಪಡದೆ, ತನ್ನಿಂದಲೂ ಇತರರಾರಿಗೂ ಭಯ ಕಾರಣವಿಲ್ಲದೆ ಇಚ್ಛಾ ದ್ವೇಷಗಳನ್ನು ತೊರೆದವನು ದೊಡ್ಡ ಸಿದ್ಧನಂತೆ ತಿಳಿ. ತ್ರಿಕರಣಗಳಿಂದಲೂ ಇತರ ಭೂತಗಳಿಗೆ ಕೇಡನ್ನು ಎಣಿಸದವನೇ ಬ್ರಹ್ಮನನ್ನು ಹೊಂದುವನು. ಹೀಗೆ ಎಲ್ಲ ಪ್ರಾಣಿಗಳಿಗೂ ಅಭಯವನ್ನು ಕೊಡತಕ್ಕ ಧರ್ಮಕ್ಕೆ ಸಮಾನವನಾದ ಧರ್ಮವು ಹಿಂದೆಯೂ ಈಗಲೂ ಮುಂದೆಯೂ ಇಲ್ಲವೆಂದು ತಿಳಿ. ಅಂತಹವನು ನಿರ್ಭಯವಾದ ಬ್ರಹ್ಮ ಪದವನ್ನೇ ಹೊಂದುವನು. ಮಾತಿನಲ್ಲಿಯೂ ಮನಸ್ಸಿನಲ್ಲಿಯೂ ಕ್ರೌರ್ಯವುಳ್ಳವನನ್ನು ನೋಡಿ ಲೋಕವೆಲ್ಲವೂ ಮೃತ್ಯುವನ್ನು ಕಂಡಂತೆ ಭಯಪಡುವುದು. ಅಂತಹ ಕ್ರೂರ ಸ್ವಭಾವವುಳ್ಳವನು ತಾನು ಮುಂದೆ ಮಹತ್ತಾದ ಭಯಕ್ಕೆ ಈಡಾಗುವನು. ವಿದ್ಯುಕ್ತವಾಗಿ ಪ್ರವರ್ತಿಸುತ್ತಾ ಪುತ್ರ ಪೌತ್ರರನ್ನು ಪಡೆದು ಅಹಿಂಸಾಪರವಾದ ಮಹಾತ್ಮರ ನಡತೆಯನ್ನೇ ನಾವು ಅನುವರ್ತಿಸತಕ್ಕವರು. ಶಾಶ್ವತವಾದ ಧರ್ಮವು ಸದಾಚಾರಕ್ಕೆ ಭಿನ್ನವಾಗಿದ್ದಾಗ ಅದರಿಂದ ಧರ್ಮವು ನಷ್ಟವಾಗುವುದುಂಟು. ಈ ಭಾಗದಲ್ಲಿ ವಿದ್ವಾಂಸನು, ತಪಸ್ವಿಯು, ಮಹಾಕ್ರೋಧಗಳನ್ನು ಜಯಿಸಿದ ಬಲವಂತನೂ ಕೂಡ ವಂಚಿತನಾಗುವುದು ಉಂಟು. ದ್ರೋಹ ಚಿಂತೆ ಇಲ್ಲದಂತೆ ಸಾಧುಗಳಿಂದ ನಿರ್ಣಯಿಸಲ್ಪಟ್ಟ ಆಚಾರವನ್ನು ಅನುಸರಿಸುವುದರಿಂದ ಶೀಘ್ರದಲ್ಲಿಯೇ ಪ್ರಾಜ್ಞನಾದವನು ಧರ್ಮಸಿದ್ಧಿಯನ್ನು ಹೊಂದುವನು. ಓ ಜಾಜಲಿ, ನದಿಯ ಪ್ರವಾಹದಲ್ಲಿ ಹೊಡೆದುಕೊಂಡು ಬರುವ ಕಟ್ಟಿಗೆಗಳೆಲ್ಲ ತಮಗೆ ತಾವೇ ಯಾದೃಚ್ಛಿಕವಾಗಿ ಒಂದು ಸ್ಥಳದಲ್ಲಿ ಬಂದು ಸೇರುವವು. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಅದೇ ಕಟ್ಟಿಗೆಗಳು ಆ ಪ್ರವಾಹ ವೇಗದಿಂದಲೇ ಚದರಿ ಬೇರೆ ಬೇರೆಯಾಗಿ ಹೋಗುವವು. ಹೀಗೆಯೇ ಹುಲ್ಲು, ಕಡ್ಡಿ, ರಸ
ಮುಂತಾದವೆಲ್ಲ ಅಕಸ್ಮಾತ್ತಾಗಿ ಒಂದಾಗಿ ಸೇರಿ ಸ್ವಲ್ಪ ಹೊತ್ತಿಗೆ ಅಗಲಿ ಹೋಗುವವಲ್ಲವೇ? ಈ ಪ್ರಪಂಚದ ಸ್ಥಿತಿಯು ಹಾಗೆಯೇ ಎಂದು ತಿಳಿ. ಹೆಂಡಿರು, ಮಕ್ಕಳು, ತಂದೆ, ತಾಯಿ ಮುಂತಾದವರ ಕೂಡಾಟವು ಇದೇ ವಿಧವಾದುದು. ಯಾವನಿಂದ ಯಾವಾಗಲೂ ಯಾವ ಪ್ರಾಣಿಗೂ ಭಯಕಾರಣವಿಲ್ಲವೋ ಅವನಿಗೆ ಬೇರೆ ಯಾರಿಂದಲೂ ಯಾವಾಗಲೂ ಭಯವಿಲ್ಲ. ತೋಳನನ್ನು ಕಂಡಂತೆ ಯಾವನಿಗೆ ಸಮಸ್ತ ಲೋಕವು ಹೆದರಿ ನಡುಗುವುದು, ನೀರಿನಲ್ಲಿರುವ ಕ್ರೂರ ಜಂತುಗಳಿಗೆ ಹೆದರಿ ಇತರ ಜಲಜಂತುಗಳೆಲ್ಲ ಹೇಗೆ ತೀರಕ್ಕೆ ಬಂದು ಭಯದಿಂದ ಕೂಗುತ್ತಿರುವವು, ಅಂತಹ ಸ್ವಭಾವವುಳ್ಳವನು ಎಂದಿಗೂ ನಿರ್ಭಯವಾಗಿರಲಾರನು. ಅಭಯದಾನವೆಂಬ ಧರ್ಮವು ಏರ್ಪಡುವುದಕ್ಕೆ ಇದೇ ಮೂಲವು. ಇದನ್ನು ಒಬ್ಬೊಬ್ಬನು ತನ್ನಿಂದಾದವರೆಗೆ ಅನುಷ್ಠಿಸಬೇಕು. ಮುಖ್ಯವಾಗಿ ಜನಬಲವೂ ಧನಬಲವೂ ಉಳ್ಳವನು ಇದನ್ನು ನಡೆಸಬೇಕು. ಏಕೆಂದರೆ ಅಂತಹವರೇ ಇತರರ ಭಯವನ್ನು ನೀಗಿಸಲು ಸಮರ್ಥರು. ಈ ಅಭಯದಾನವು ಉತ್ತಮ ಶ್ರೇಯಸ್ಸಿಗೂ ಮೋಕ್ಷಕ್ಕೂ ಕಾರಣವು. ಲೋಕದಲ್ಲಿ ವಿದ್ವಾಂಸರು ಕೂಡ ಅಂತಹ ಬಲವಿರುವವರನ್ನು ಜನರಲ್ಲಿ ಪ್ರಮುಖರನ್ನಾಗಿ ಭಾವಿಸಿ ಗೌರವಿಸುವ ಉದ್ದೇಶವೂ ಇದೆ. ಅಲ್ಪ ಹೃದಯರು ಅಭಯದಾನವೆಂಬ ಇದೇ ಧರ್ಮವನ್ನು ಕೀರ್ತಿಗಾಗಿ ಮಾಡಬಹುದು. ವಿದ್ವಾಂಸರಾದರೂ ಇದನ್ನು ಬ್ರಹ್ಮಪ್ರಾಪ್ತಿಗಾಗಿಯೇ ನಡೆಸುವರು. ಯಜ್ಞ, ದಾನ, ತಪಸ್ಸು, ಸತ್ಯ, ಪ್ರಜ್ಞೆ ಎಂಬುವುಗಳಿಂದ ಆಗತಕ್ಕ ಫಲಗಳೆಲ್ಲವೂ ಅಭಯದಾನದಲ್ಲಿ ಇರುವವು. ಅಭಯದಾನದಿಂದ ಎಲ್ಲ ಯಜ್ಞ ಫಲಗಳು ಲಭಿಸುವವು. ಅಂತಹವನು ತಾನು ಅಭಯವೆಂಬ ದಕ್ಷಿಣೆಯನ್ನು ಪಡೆಯುವನು. ಅಹಿಂಸೆಗಿಂತಲೂ ಉತ್ತಮ ಧರ್ಮವಿಲ್ಲ. ತನ್ನಿಂದ ಇತರ ಭೂತಗಳಿಗೆ ಎಲ್ಲಿಯೂ ಯಾವ ಭಯವೂ ಇಲ್ಲದವನು ಎಲ್ಲ ಭೂತಗಳಿಂದ ತಾನು ಅಭಯವನ್ನು ಹೊಂದುವನು. ಮನೆಯಲ್ಲಿ ಸೇರಿಕೊಂಡ ಸರ್ಪಕ್ಕೆ ಹೇಗೋ ಹಾಗೆ ಯಾವನಿಗಾಗಿ ಲೋಕವು ಭಯಪಡುವುದೋ ಅವನು ಇಹದಲ್ಲಿಯೂ ಪರದಲ್ಲಿಯೂ ಭೀತಿಗೀಡಾಗುವನು. ಸಮಸ್ತ ಭೂತಗಳಿಗೂ ಆತ್ಮಭೂತನಾಗಿ ಅವೆಲ್ಲವನ್ನೂ ತನ್ನಂತೆಯೇ ನೋಡುತ್ತಾ ಯಾವ ಪದವಿಯನ್ನು ಕೋರದ ಮನುಷ್ಯನ ಮಾರ್ಗವೇನೆಂದು ತಿಳಿಯಲಾರದೆ ದೇವತೆಗಳು ಕಳವಳಿಸುವರು. ಅಭಯ ದಾನವೇ ಎಲ್ಲಕ್ಕಿಂತಲೂ ಉತ್ತಮ ದಾನವೆಂಬುದು ಸತ್ಯವು. ಜಾಜಲಿ, ಇದನ್ನು ನೀನು ನಂಬು. ಸತ್ಕರ್ಮಗಳೇನೋ ಶ್ರೇಯಸ್ಸಿಗೆ ಕಾರಣಗಳೇ. ಆದರೆ ಆ ಕರ್ಮ ಫಲವು ಕ್ಷೀಣಿಸಿದೊಡನೆ ಅವನು ತಿರುಗಿ ದೌರ್ಭಾಗ್ಯಕ್ಕೆ ಇಳಿಯುವನು. ಕರ್ಮ ಫಲದಲ್ಲಿ ಇಂತಹ ಲೋಪವಿರುವುದರಿಂದ ಪ್ರಾಜ್ಞರು ಅದನ್ನು ಆಧರಿಸುವುದಿಲ್ಲ. ಧರ್ಮವೆಂಬುದಕ್ಕೆ ಫಲವಿಲ್ಲದೇ ಇಲ್ಲ. ಅದು ಸುಖರೂಪವುಳ್ಳ ಕಾರಣವನ್ನು ಒಳಗೊಂಡೇ ಇರುವುದು. ಧರ್ಮವು ಬಹಳ ಸೂಕ್ಷ್ಮವಾದುದು. ಬ್ರಹ್ಮ ಪ್ರಾಪ್ತಿಗೂ ಧರ್ಮಗಳು ವಿಧಿಸಲ್ಪಟ್ಟಿವೆ. ಸ್ವರ್ಗ ಪ್ರಾಪ್ತಿಗೂ ಧರ್ಮಗಳು ವೇದಗಳಲ್ಲಿ ವಿಧಿಸಲ್ಪಟ್ಟಿವೆ. ಆದರೆ ಧರ್ಮಗಳು ಬಹು ಸೂಕ್ಷ್ಮವಾಗಿ ಅನೇಕ ರಹಸ್ಯಗಳನ್ನು ಒಳಗೊಂಡಿರುವುದರಿಂದ ಅದರ ನಿಜ ತತ್ವವನ್ನು ಸುಲಭವಾಗಿ ತಿಳಿಯಲು ಸಾಧ್ಯವಲ್ಲ. ಧರ್ಮವನ್ನು ವೇದಗಳು ಸಿದ್ಧಿಗಾಗಿಯೂ ಸಾಧ್ಯಕ್ಕಾಗಿಯೂ ವಿಧಿಸುತ್ತಿವೆ. ಪರಸ್ಪರ ವಿರುದ್ಧಗಳಾಗಿ ತೋರುವ ಕೆಲವು ಧರ್ಮ ವಿಧಿಗಳು ಸತ್ಪುರುಷರ ಆಚಾರದ ಮೇಲೆ ಧರ್ಮವೆಂದೇ ಎಣಿಸಲ್ಪಡುವವು. ಎತ್ತುಗಳಿಗೆ ಬೀಜಗಳನ್ನೊಡೆಯುವುದು, ಮೂಗುದಾರವನ್ನು ಬೀರುವುದು, ಭಾರಗಳನ್ನು ಹೊರಿಸುವುದು, ಹಗ್ಗಗಳಿಂದ ಬಿಗಿಯುವುದು, ನಿರ್ಬಂಧದಿಂದ ನಡೆಸುವುದು, ಹೀಗೆಲ್ಲ ಜನರು ಎಷ್ಟೋ ಕ್ರೂರ ಕಾರ್ಯಗಳನ್ನು ಮಾಡುವರು. ಇತರ ಜಂತುಗಳನ್ನು ಕೊಂದು ಅದರ ಮಾಂಸದಿಂದ ತಮ್ಮ ಹೊಟ್ಟೆಯನ್ನು ಹೊರೆಯುವವರೂ ಉಂಟು. ಇವರನ್ನೆಲ್ಲ ನೀನು ನಿಂದಿಸದಿರುವುದೇಕೆ? ಮನುಷ್ಯರೇ ಇತರ ಮನುಷ್ಯರನ್ನು ಜೀತಗಾರರನ್ನಾಗಿ ಮಾಡಿಕೊಂಡು ಅವರನ್ನು ಹೊಡೆದು ಬಡಿದು ಹಿಂಸಿಸುತ್ತಾ ಎಷ್ಟೋ ನಿರ್ಬಂಧಗಳಿಗೆ ಒಳಪಡಿಸುವರು. ಹಗಲು ರಾತ್ರಿಯೂ ಅವರಿಂದ ಕೆಲಸ ಮಾಡಿಸುವರು. ಆ ಜೀತಗಾರರಿಗೆ ಉಂಟಾಗುವ ಕಷ್ಟಗಳನ್ನು ಅವರು ತಿಳಿಯದವರಲ್ಲ. ಇಂದ್ರಿಯ ವಿಶಿಷ್ಟಗಳಾದ ಎಲ್ಲ ಪ್ರಾಣಿಗಳಲ್ಲಿಯೂ ಅನೇಕ ದೇವತೆಗಳು ನೆಲೆಗೊಂಡಿರುವರು. ಸೂರ್ಯ, ಚಂದ್ರ, ವಾಯು, ಬ್ರಹ್ಮ, ಪ್ರಾಣ, ಕ್ರತು, ಯಮನೆಂಬ ಇವರೆಲ್ಲರೂ ಪ್ರತಿ ಜೀವನಲ್ಲಿಯೂ ಇರುವರು. ಓ ಜಾಜಲಿ, ಜೀವವುಳ್ಳ ಜಂತುಗಳನ್ನೇ ವಿಕ್ರಯಿಸಿ ಜನರು ಬದುಕುತ್ತಿದ್ದ ಮೇಲೆ ಇನ್ನು ಮೃತಿ ಹೊಂದಿದ ಪ್ರಾಣಿಗಳನ್ನು ವಿಕ್ರಯಿಸುವರು ಎಂಬುದರಲ್ಲಿ ಹೇಳಬೇಕಾದುದೇನು? ಆಡು ಅಗ್ನಿ ಎನಿಸುವುದು, ಟಗರು ವರುಣನು, ಕುದುರೆಯು ಸೂರ್ಯನು, ಭೂಮಿಯೇ ವಿರಾಟ್, ಹಸುವು ಅದರ ಕರುವು ಸೋಮನು. ಇಂತಹವುಗಳನ್ನು ವಿಕ್ರಯಿಸತಕ್ಕವನು ಸಿದ್ಧಿ ಹೊಂದುವನೇ? ನನ್ನಂತೆ ಎಣ್ಣೆ, ತುಪ್ಪ, ಜೇನು ಮುಂತಾದ ರಸಗಳನ್ನು ಔಷಧಿಗಳನ್ನು ಮಾರುವುದರಲ್ಲಿ ದೋಷವೇನಿದೆ? ತೊಣಚಿ, ಸೊಳ್ಳೆ ಮುಂತಾದವುಗಳೇನೂ ಇಲ್ಲದ ಸ್ಥಳದಲ್ಲಿ ಸುಖವಾಗಿ ಬೆಳೆಸಿದ ಕಡಸುಗಳನ್ನು ಅವು ತಮ್ಮ ತಾಯಿಗೆ ಬಹಳ ಪ್ರಿಯವೆಂಬುದನ್ನು ತಿಳಿದು ಮನುಷ್ಯರು ಬಹಳ ಬಲಾತ್ಕರಿಸಿ ಇತರರಿಗೆ ವಿಕ್ರಯಿಸುವರು. ಆಗ ಅವು ಸೊಳ್ಳೆಗಳಿಂದಲೂ ಕೆಸರಿನಿಂದಲೂ ತುಂಬಿದ ಸ್ಥಳದಲ್ಲಿ ಸೇರಿ ಕಷ್ಟಪಡುವವು. ಕೆಲವು ಎತ್ತುಗಳು ನಿರ್ಬಂಧಕ್ಕಾಗಿ ಹೊರಲಾರದ ಹೊರೆಯನ್ನು ಹೊತ್ತು ಕಷ್ಟಪಟ್ಟು ನಡುಗುವವು. ಇಂತಹ ಕ್ರೂರ ಕಾರ್ಯಕ್ಕಿಂತಲೂ ಭ್ರೂಣ ಹತ್ಯೆಯು ಪ್ರಬಲವೆಂದು ನಾನು ಎಣಿಸುವುದಿಲ್ಲ.
ಕೆಲವರು ಕೃಷಿ ಕಾರ್ಯವನ್ನು ಒಳ್ಳೆಯದೆಂದು ಎಣಿಸಿರುವರು. ಆ ವೃತ್ತಿಯು ಕ್ರೂರವೆಂದೇ ನನ್ನ ಅಭಿಪ್ರಾಯವು. ಗುಳ ಹಾಕಿದ ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಭೂಮಿಯು ಅಲ್ಲಿನ ಎಷ್ಟೋ ಜಂತುಗಳು ಹಾನಿಗೀಡಾಗುವವು. ಕೃಷಿ ಮಾಡುವವನು ಉಳುವುದಕ್ಕಾಗಿ ಎತ್ತುಗಳನ್ನು ನೊಗಕ್ಕೆ ಕಟ್ಟಿ ಅವುಗಳ ಹಸಿವು ಬಾಯಾರಿಕೆ ಇವೊಂದನ್ನು ಗಮನಿಸದೆ ಕಷ್ಟಪಡಿಸುವನು. ಗೋವುಗಳಿಗೆ ಆಜ್ಞೆಗಳೆಂದು ವೇದಗಳಲ್ಲಿ ಹೆಸರಿದೆ, ಆದರೆ ಅವು ವದಾರ್ಹಗಳಲ್ಲವೆಂದು ಅರ್ಥವು. ಎಂದರೆ ಗೋವುಗಳಿಗೆ ಆಜ್ಞೆವೆಂದು ವೇದಗಳಲ್ಲಿ ಹೆಸರಿರುವ ಕಾರಣ ಅವು ವದಾರ್ಹಗಳಲ್ಲವೆಂದು ಅರ್ಥವು. ಹೀಗಿರುವಾಗ ಅಂತಹ ಗೋವುಗಳನ್ನು ಯಾವನು ತಾನೇ ಕೊಲ್ಲಬಹುದು? ಅಂತಹ ಗೋವುಗಳನ್ನು ಕಷ್ಟಪಡಿಸಿದರೂ ಅದಕ್ಕೆ ಹಾನಿಯನ್ನೇ ಉಂಟು ಮಾಡಿದವನಾಗುವನು. ಜಿತೇಂದ್ರಿಯರಾದ ಮಹರ್ಷಿಗಳು ಕೆಲವರು ಹಿಂದೊಮ್ಮೆ ನಹುಷನನ್ನು ನೋಡಿ, ರಾಜ, ತಾಯಿಗೆ ಸಮಾನಳೆಂದು ವೇದಗಳಲ್ಲಿ ಹೇಳಲ್ಪಡುವ ಗೋವುಗಳನ್ನು ಕೊಂದು ನೀನು ಮಾಡಬಾರದ ಕಾರ್ಯವನ್ನು ಮಾಡಿದೆ. ಇದರಿಂದ ನಿನಗೆ ಮುಂದೆ ಬಹಳ ಹಾನಿಯುಂಟು ಎಂದರು. ಅಲ್ಲದೆ ನಹುಷನನ್ನು ಆ ಪಾಪದಿಂದ ಪರಿಶುದ್ಧನನ್ನಾಗಿ ಮಾಡುವುದಕ್ಕಾಗಿ ಅವನ ಪಾಪವನ್ನು 101 ಭಾಗಗಳಾಗಿ ವಿಭಾಗಿಸಿ ಅವನ್ನೆಲ್ಲ ವ್ಯಾಧಿರೂಪವಾಗಿ ಪ್ರಾಣಿಗಳಲ್ಲಿ ಪ್ರಯೋಗಿಸಿದರಂತೆ. ಹೀಗೆ ಆ ಮಹರ್ಷಿಗಳು ಪಾಪವನ್ನು ವ್ಯಾಧಿರೂಪವಾಗಿ ಭೂತಗಳಲ್ಲಿ ಸೇರಿಸಿದುದಲ್ಲದೆ ಅವನನ್ನು ಭ್ರೂಣ ಹತ್ಯೆ ಮಾಡಿದ ಪಾಪಿಯನ್ನಾಗಿ ನಿಂದಿಸಿ, ನಿನ್ನ ಮನೆಯಲ್ಲಿ ನಾವು ಇನ್ನು ಮೇಲೆ ಭೋಜನ ಮಾಡತಕ್ಕವರಲ್ಲವೆಂದು ಹೇಳಿ ಹೊರಟು ಹೋದರು. ಓ ಜಾಜಲಿ, ಹೀಗೆ ಪರಂಪರೆಯಾಗಿ ಬಂದ ಆಚಾರವನ್ನು ನಡೆಸುವುದರಲ್ಲಿ ನೀನು ಸಮರ್ಥನಾಗಿದ್ದರು ಅಮಂಗಳವು ಘೋರವೂ ಆದ ಆಚಾರ್ಯ ರಹಸ್ಯಗಳನ್ನು ನೀನು ತಿಳಿಯಲಿಲ್ಲವೆಂದು ತೋರುತ್ತದೆ. ಕಾರಣವನ್ನು ಹಿಡಿದೇ ಧರ್ಮದಲ್ಲಿ ಪ್ರವರ್ತಿಸಬೇಕು. ಕೇವಲ ಲೋಕಾಚಾರವೆಂಬುದಕ್ಕಾಗಿ ಕಣ್ಣು ಮುಚ್ಚಿಕೊಂಡು ಯಾವುದನ್ನು ಅನುಸರಿಸಬಾರದು. ನಾನಾದರೂ ನನ್ನನ್ನು ಕೈ ಎತ್ತಿ ಹೊಡೆದವನನ್ನು ಹೊಗಳುವವನನ್ನು ಸಮವಾಗಿ ನೋಡುವೆನು. ನನಗೆ ಒಬ್ಬರು ಪ್ರಿಯರೂ ಅಲ್ಲ, ಅಪ್ರಿಯರೂ ಅಲ್ಲ. ಧೀಮಂತರು ಧರ್ಮಯುಕ್ತವಾದ ಆಚಾರವನ್ನೇ ಪ್ರಶಂಸಿಸುವರು, ಅದರ ಕಾರಣವನ್ನು ವಿಮರ್ಶಿಸಿ ಇತರರು ಅದನ್ನೇ ಅನುಸರಿಸುವರು. ಧರ್ಮಶೀಲರು ಅವನ್ನೆಲ್ಲ ಸೂಕ್ಷ್ಮ ಬುದ್ಧಿಯಿಂದ ವಿಚಾರಿಸಿ ಅನುಷ್ಠಿಸುವರು. ಇದು 268ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.